ಸಡನ್ ಆಗಿ ಎಂಟ್ರಿ ಕೊಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಒಳ್ಳೆ ಕಾಲ, ಯಾವ್ದಕ್ಕೂ ಸೇಫ್ಟಿಗಿರ್ಲಿ ಅಂತ ವಿಡಿಯೋ ಕ್ಯಾಮ್ರಾ ತಂದಿದ್ದೆ. ಇಲ್ದೆ ಹೋಗಿದ್ರೆ 2.25 ಲಕ್ಷ ಜೊತೆಗ್ ಚಿನ್ನ 2 ಕಳ್ಕೊತಿದ್ವಿ. ಪೊಲೀಸ್ ಸ್ಟೇಷನ್ ಅಲ್ಲಿ ಆಸಿಡ್ ಮದನ್ ರುದ್ರತಾಂಡವನೇ ಆಡ್ಬಿಟ್ಟ. ಮೋಸ್ಟ್ಲಿ ಆ ಬಾಂಡ್ಲಿ ಅಲೆಕ್ಸಾಂಡರೇ ಬಂದಿರ್ಬೇಕು. ಇಲ್ಲ ಕಣು, ನನಗೇನು ಆ ಆಸಿಡ್ ಮದನ್ ಕಡೆಯವ್ರು ಬಂದಿದ್ದಾರೆ ಅನ್ನಿಸ್ತಾ ಇದೆ. ಅಮ್ಮ ಕಣು, ಬಾ ಬಾಗಿಲು ತೆಗೆಯೋಣ. ಅಮ್ಮ ಆಂಜಿ ನನ್ ಚಿನ್ನ ಲೇ, ನಿಂಗೆ ಬಿಪಾಸ ಬಸ್ಸು ತರ ಹೆಣ್ಣು ನೋಡಿವ್ನಿ. ಅವಳು ಫೋಟೋ ತಂದೀನಿ, ನಡಿಲ್ಲ ತೋರಿಸ್ತೀನಿ. ತಡಿ ಅಮ್ಮ ಅಮ್ಮ ಏನ್ ಫೋಟೋ ತೋರ್ಸಮ್ಮ. ನೀನ್ ಒಳ್ಳೆ ಆತ್ರಗೆ ಆಂಜಿನ ತರ ಆಡ್ತೀಯ ಕಣ್ಲ. ಆಂಜಿಗೆ ಇಲ್ದೆ ಇರೋ ಆತ್ರ ನಿಂಗೆ ಹಾಕ್ಲಾ? ಈಗ ಇದ್ರಾಗ ತಿಂಡಿ ತಂದೀವ್ನಿ, ತಕೊಳ್ರಿ. ರಾಹುಲ್, ನಾಳೆ ಬೆಳಗ್ಗೆ ಕಾಫಿಗೆ ಡಿಕಾಕ್ಷನ್ ಹಾಕ್ಬೇಡಮ್ಮ. ಈ ಬ್ಯಾಸ್ಕೆಟ್ ನ ಬಿಸಿ ನೀರಲ್ಲಿ ಊರಿಟ್ರೆ ಸಾಕು, ಡಿಕಾಕ್ಷನ್ ರೆಡಿ. ಹೌದ್ರಪ್ಪ, ನಾವ್ ಒಳ್ಳೆನವ್ರು ಗಲೀಜಯ, ಆದ್ರೆ ನಮ್ಮ ಮನ್ಸು ಶುದ್ಧ. ತತ್ತ ತಗೊಳ್ಳ, ತಿನ್ಲ. ಪಕೋಡ ಸಂದಾಗೈತಾ? ಮೊನ್ನೆ ಮಾಡಿದ್ದೆ, ಆಳಾದ ಮಳೆ ಬಂದ್ಬಿಡ್ತು, ವ್ಯಾಪಾರನೇ ಆಗಿಲ್ಲ. ಸುಮ್ನೆ ಯಾಕೆ ಬಿಸಾಕೋದು ಅಂತ ತಂದೆ. ಏನ್ಲ ಪೆಕ್ರಂತರ ಹಿಂಗ್ ನಿಂತ್ಬಿಟ್ಟೆ, ತಿನ್ಲ. ಯಾಕಮ್ಮ, ಏನಾಯ್ತಮ್ಮ? ಧಾರಾವಾಹಿ ಟೇಮ್ ಎತ್ಕೊಳ್ಳ, ಟೇಮ್ ಯಾಕೆ ಬಾರ್ಲಾ ಬಾರ್ಲಾ, ಬೇಗ ಹಾಕ್ಲಾ. ಇದೆಲ್ಲ ಅವಳು ಮಾನ್ಗೆಟ್ಟವಳು. ಮುಚ್ಕೋ ಮುಚ್ಕೋ ಅಂತೇಳಿ ಎಲ್ಲ ಬಿಚ್ಚಿ ಬಿಚ್ಚಿ ತೋರಿಸ್ತಾವಳೆ. ಇವಳ ಮನೆ ಹಾಳಾಗೋಗ. ಧಾರಾವಾಹಿ ಹಾಕ್ಲಾ? ಅಮ್ಮ, ಕೇಬಲ್ ಟಿವಿ ಸ್ಟ್ರೈಕ್ ಅಮ್ಮ. ಕರ್ಮ ಕಾಂಡ ಕಂಡ್ಲ ಇದು. ಅಮ್ಮ ಅಮ್ಮ, ಬಿಪಾಸ ಬಸ್ಸು ಅಂದಿಲ್ಲ, ಅವಳು ಫೋಟೋ ತೋರ್ಸಮ್ಮ. ಫೋಟೋನಾ? ಇರು ತೋರಿಸ್ತೀನಿ ನೋಡು ಹೆಂಗವಳೆ. ಇವಳು ಬಿಪಾಸ ಬಸ್ಸು ಅಲ್ಲಮ್ಮ, ಬಿಪಾಸ ಬುಲ್ಡೋಸರ್. ಕೊಡು ನೋಡೋಣ. ಆಹಾ, ಇವಳನ್ನ ಮದುವೆ ಮಾಡ್ಕೊಳ್ಳೋ ಬದಲು ಅಟಲ್ ಬಿಹಾರಿ ವಾಜಪೇಯಿ, ಅಬ್ದುಲ್ ಕಲಾಂ ತರ ರಾಷ್ಟ್ರೀಯ ಸೇವೆ ಮಾಡ್ಕೊಂಡು ಆರಾಮಾಗಿ ಇದ್ಬಿಡ್ಬಹುದು. ಈ ಸಲ ಖಂಡಿತ ಅಲೆಕ್ಸಾಂಡರೇ ಬಂದಿರ್ಬೇಕು. ಇಲ್ಲ ಕೊಡು, ನನಗೇನು ಆ ಆಸಿಡ್ ಮದನ್ ಕಡೆಯವ್ರು ಬಂದಿರ್ಬೇಕು ಅನ್ನಿಸ್ತಾ ಇದೆ. ಇದೇನ್ರಲ್ಲ ಇದು? ಕಿವುಡ್ರ ತರ ಮುಖ ಮುಖ ನೋಡ್ಕತ ನಿಂತ್ಬಿಟ್ರಿ. ಅವಾಗಿಂದ ಬೆಲ್ ಬಡ್ಕತ್ತದೆ, ಕೇಳ್ಸಕಿಲ್ವಾ? ಸರಿ ಬಿಡು, ನಾನೇ ತೆಗಿತೀನಿ. ಹಳ್ಳಿಯಿಂದ ಬಂದಿದ್ದೆ, ಹೋಗಿ ರೆಸ್ಟ್ ತಗೊಳಮ್ಮ. ಇವರಿಬ್ರು ಇಷ್ಟೊತ್ತಲ್ಲಿ ಯಾಕೋ ಬಂದ್ರು? ನನ್ಗೇನ್ ಗೊತ್ತು. ಒಂದ್ ಕೆಲ್ಸ ಮಾಡೋಣ, ಇಬ್ರು ಆಚೆ ಹೋಗಿ ಮಾತಾಡ್ಸಿ ಹಾಗೆ ಕಳಿಸ್ಬಿಡೋಣ. ಒಳಗೆ ಯಾಕೋ ಕರಿಬಾರ್ದು? ನನ್ ಮಗನೇ, ಅವರಿಬ್ರು ಒಳಗ್ ಕರೆದ್ರೆ ಬಜ್ಜಿ ಬೋಂಡ ಮ್ಯಾಟ್ರ್ ಔಟ್ ಆಗುತ್ತೆ. ಹೌದಲ್ವಾ? ಕರೆಕ್ಟ್. ಬಾ. ಹಾಯ್ ಅಮೃತ. ಹಾಯ್ ಮಂದಿರ. ಅಲ್ಲ ರೀ, ಯಾರಾದ್ರೂ ಗೆಸ್ಟ್ ಗಳು ಮನೆಗ್ ಬಂದ್ರೆ ಬನ್ನಿ ಕೂತ್ಕೊಳ್ಳಿ, ಟೀ ಕುಡಿತೀರಾ, ಕಾಫಿ ಕುಡಿತೀರಾ ಅಂತ ಉಪಚಾರ ಮಾಡ್ತಾರೆ. ನೀವ್ ನೋಡಿದ್ರೆ ಹೊರಗಡೆ ಬಂದು ಮನೆ ಬಾಗ್ಲು ಲಾಕ್ ಮಾಡ್ತಾ ಇದೀರಲ್ಲ. ಅಮೃತ, ನಾವಿಬ್ರು ಬ್ಯಾಚುಲರ್ಸು. ಇಷ್ಟೊತ್ತಲ್ಲಿ ನೀವು ಹೆಣ್ಮಕ್ಳು ನಮ್ಮನೆಗ್ ಬಂದ್ರೆ ಅಕ್ಕ ಪಕ್ಕದವ್ರು ಏನ್ ತಿಳ್ಕೊತಾರೆ? ಈಗಿನ ಕಾಲದಲ್ಲೂ ಇಷ್ಟು ಒಳ್ಳೆ ಹುಡುಗರು ಇರ್ತಾರ? ನಮ್ಮ ರೆಪ್ಯುಟೇಷನ್ ಹಾಳಾದ್ರೂ ಪರವಾಗಿಲ್ಲ, ಹೆಣ್ಣು ಮಕ್ಕಳ ರೆಪ್ಯುಟೇಷನ್ ಹಾಳಾಗಬಾರ್ದು. ನಾವು ತುಂಬಾ ಹೊತ್ತಿನಿಂದ ಬೆಲ್ ಮಾಡ್ತಾ ಇದ್ವಿ, ಯಾಕೆ ಇಷ್ಟು ಲೇಟ್ ಆಗಿ ಹೊರಗಡೆ ಬಂದ್ರಿ? ಅದು ಕಾಲಿಂಗ್ ಬೆಲ್ ಸೈಲೆಂಟ್ ಮಾಡಲ್ ಹಾಕಿದ್ವಿ. ಯು ಹ್ಯಾವ್ ಅ ವೆರಿ ಗುಡ್ ಸೆನ್ಸ್ ಆಫ್ ಹ್ಯೂಮರ್. ಥ್ಯಾಂಕ್ ಯು. ನಿನ್ನೆ ತಿರುಪತಿಗೆ ಹೋಗಿದ್ವಿ, ಪ್ರಸಾದ ಕೊಡೋಣ ಅಂತ ಬಂದ್ವಿ, ತಗೊಳ್ಳಿ. ಇದು ನೋಡಿದ್ರೆ ತಿರುಪತಿ ಲಡ್ಡು ಇದ್ದಂಗಿಲ್ವಲ್ಲ, ಬಯಾಣ ಬೇಕ್ರಿ ಲಡ್ಡು ಇದ್ದಂಗಿದೆ. ಅಂಜನ್, ಲಡ್ಡು ಹೇಗಿದೆ? ನಿನ್ನಷ್ಟೇ ಸ್ವೀಟ್ ಆಗಿದೆ.
ಸಾಕು ಕೈ ಇಲ್ಸಲು ನೋವಾಗುತ್ತೆ. ಏನು ದೊರೆ, ಆ ಅಂಜನ್ ಬಗ್ಗೆ ಎಲ್ಲಾ ವಿಷಯನ ಕಲೆಕ್ಟ್ ಮಾಡಿದ್ದೀನಿ. ನೀವು ಮೂವ್ ಅಂದ್ರೆ ಅವನ್ನ ಎತ್ತು ಬಿಡ್ತೀನಿ. ಅವನ್ನ ಯಾರು ಮುಟ್ಟಬಾರ್ದು. ಅವನು ನನ್ನ ಬೇಟೆ ಕಣೋ, ನನ್ನ ಬೇಟೆ. ಅವನ್ನ ನನ್ನ ಕೈಯಾರೆ ಸಾಯಿಸ್ಬೇಕು. ಇದೇ ನನ್ನ ಫತ್ವಾ ಫತ್ವಾ ಫತ್ವಾ. ಬಾಬಾ, ನಿನಗೆ ಈ ನಿನ್ನ ದೊರೆ ಮೇಲೆ ನಿಜವಾದ ಪ್ರೀತಿ ಇದೆ ತಾನೆ? ಏನ್ ದೊರೆ ಹಂಗ್ ಕೇಳ್ತಾ ಇದ್ದೀರಾ? ನಿಮಗ್ ಬೇಕು ಅಂದ್ರೆ ನನ್ನ ಪ್ರಾಣ ಬೇಕಾದ್ರೂ ಕೊಟ್ಬಿಡ್ತೇನೆ. ಅಲ್ಲೇ ಕಂದ, ನಿನ್ನಂತ ಶಿಷ್ಯನ ಪಡೆದ ನಾನೇ ಭಾಗ್ಯವಂತ ಕಣು, ಪುಣ್ಯವಂತ. ಬಾಬಾ 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 ತಪ್ಕೊಳ್ಳೋ ಕಂದ, ತಪ್ಕೊಳ್ಳೋ ಬಾರು. ನನ್ನ ಮಕ್ಳ ಸ್ನಾನ ಮಾಡ್ದೆ ತಿಂಗಳನ್ ಗಟ್ಲೆ ಹೆಂಗಿರ್ತಿರಲ್ಲ ಗಬ್ಬ ನನ್ ಮಕ್ಳ. ಸಾರಿ ದೊರೆ. ಹೋಗು ಹೋಗು, ಅರ್ಜೆಂಟ್ ಬೇಲ್ ತಂಬ ಹೋಗು. ಆದಷ್ಟು ಬೇಗ ತರ್ತೀನಿ ದೊರೆ. ಬೇಗ ಹೋಗು. ಅಣ್ಣ ಪೊಲೀಸಣ್ಣ, ಅರ್ಜೆಂಟ್ ಒಂದ್ ಗ್ಲಾಸ್ ನೀರ್ ಕೊಡೋಣ, ವಾಂತಿ ಬರ್ತಾ ಇದೆ. ಗಬ್ಬ ನನ್ ಮಕ್ಳ. ಗುರು, ನಮ್ ದೊರೆನ ನೋಡ್ಬೇಕು. ದೆವ್ವಗಳು ಡ್ಯಾನ್ಸ್ ಮಾಡೋ ಟೈಮಲ್ಲಿ ಬಂದಿದೆಯಲ್ಲ. ತಗೊಳ್ಳಿ 100 ರೂಪಾಯಿ. ಜುಜುಬಿ 100 ರೂಪಾಯ? ಹಾಳಾಗೋಗ್ಲಿ, 200 ರೂಪಾಯಿ ತಗೊಳ್ರಿ. ನೋಡ್ಕೊಂಡು 5 ನಿಮಿಷದಲ್ಲಿ ಬಂದ್ಬಿಡ್ಬೇಕು. ದೊರೆ ದೊರೆ. ಬಾಬಾ, ಆದಷ್ಟು ಬೇಗ ಬೇಲ್ ತಗೊಂಬ ಅಂತ ಹೇಳಿದ್ರಲ್ಲ. ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸ್ಪೆಷಲ್ ಆಗಿ ಸ್ಪೆಷಲ್ ಖಾರ ಹಾಕ್ಸಿ ತಂದಿದ್ದೀನಿ. ಏನು ಬೇಲು? ಲೇ, ಕೋರ್ಟ್ ಇಂದ ಬೇಲ್ ತಗೊಂಬಾರೋ ಅಂದ್ರೆ ಫುಟ್ಪಾತ್ ಇಂದ ಬೇಲ್ಪುರಿ ತಗೊಂಡ್ ಬಂದಿದ್ಯಲ್ಲೋ. ಕಚಡ ಕತ್ರಿ ನಾಯಿ ನನ್ ಮಕ್ಳ. ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ. ನನ್ನ ಚಪ್ಪಲಿಲಿ ನಾನೇ ಹೊರತಪ್ಪ. ಎಲ್ಲ ಚಪ್ಪಲಿ. ಬಾಬಾ ದೊರೆ. ಬಾಬಾ ಸ್ಪೆಷಲ್ ಖಾರ ಜಾಸ್ತಿ ಆಗೋಯ್ತು. ದೊರೆ, ಏನು ಮೆಂಟ್ಲು ಮಂಜ, ದೊರೆ, ನೀನ್ ಯಾಕ ಬಂದೆ? ನೀವು ಅಂದರಾಗಿರೋ ವಿಷಯ ಕೇಳಿ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿದೆ ದೊರೆ. ಅಮ್ಮಂಗೆ ತುಂಬಾ ಸೀರಿಯಸ್ ಆಗ್ಬಿಟ್ಟಿದೆ ದೊರೆ. ಎನಿ ಟೈಮ್ ಫಿಟ್ ಆಗೋ ಚಾನ್ಸಸ್ ಇದೆ. ಕೊನೆಗೆ ಅಮ್ಮ ನಿಮ್ಮನ್ನು ಒಂದೇ ಒಂದ್ಸರಿ ನೋಡ್ಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾಳೆ ದೊರೆ. ಅಮ್ಮ ಅಮ್ಮ, ಈ ನಿನಕಂದ ಬರ್ತಾ ಇದ್ದೀನಮ್ಮ, ಈ ನಿನಕಂದ ಬರ್ತಾ ಇದ್ದೀನಮ್ಮ. ನಾನ್ ಬರೋಕ್ ಮುಂಚೆ ಟಿಕೆಟ್ ತರ್ಕೊಂಡು ರೈಟ್ ಆಗ್ಬಿಡ್ಬೇಡಮ್ಮ. ಬಂದೆ ಬಂದೆ. ಅಮ್ಮ, ಎಲ್ರೋ ನನ್ನ ಮದನ, ಎಲ್ರೋ? ಬಿಡ್ರಲೇ, ಕುತ್ತ. ಅಮ್ಮ 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 ಅಮ್ಮ, ಏನಾಯ್ತಮ್ಮ? ಮದನ, ಅಮ್ಮ, ನಂದೊಂದ್ ಮಾತ್ ನಡ್ಸ್ಕೊಡ್ತೀಯ? ತಾಯಿಯೇ ದೇವರು, ತಾಯಿಯೇ ಸತ್ಯ, ಈ ತಾಯಿಯೇ ನನ್ನ ಸರ್ವಸ್ವ. ನಿನಗೆ ಏನಾಗ್ಬೇಕು ಅಂತ ನನಗೆ ಆರ್ಡರ್ ಮಾಡಮ್ಮ, ಆರ್ಡರ್ ಮಾಡು ಮಾಡಮ್ಮ. ಆ ಅಂಜನನ್ನ ನಿನ್ನ ಕೈಯಾರ ಕತ್ತರಿಸಿ ಪೀಸ್ ಪೀಸ್ ಮಾಡಿ ಕೈಮಾ ಮಾಡಿ ನಮ್ಮ ಗ್ಯಾಂಗ್ಗೆಲ್ಲ ಹಬ್ಬದೂಟ ಹಾಕಿಸ್ತೀನಿ ಅಂತ ನನಗೆ ಮಾತು ಕೊಡು. ಹಾಳಾದ್ ಮುದುಕಿ ರೈಟ್ ಹೇಳಕ್ ಮುಂಚೆ ನಮ್ಗೆಲ್ಲ ಸ್ಪೆಷಲ್ ಮೀಲ್ಸ್ ಆರ್ಡರ್ ಮಾಡಿ ರೈಟ್ ಹೇಳ್ತಾವಳೆ. ಇಷ್ಟು ವರ್ಷದಿಂದ ಚಿಂಪಾಂಜಿಂದ ಆಸಿಡ್ ಜಾರ್ ಹೊತ್ಕೊಂಡು ತಿರುಗಾಡೋದಕ್ಕೆ ಮನುಷ್ಯನ ಮಾಂಸ ತಿನ್ನೋ ಪನಿಷ್ಮೆಂಟ್. ಅಂಜನಾ, ನೀನು ಸತ್ಯ ಅಲ್ಲ. ಮದನ, ಅಮ್ಮ, ನೀನ್ ಯಾವಾಗ್ಲೂ ನಮ್ ಫ್ಯಾಮಿಲಿ ಸಾಂಗ್ ಹಾಡ್ತಾ ಇದ್ದೀಯಲ್ಲ, ಅಯ್ಯೋ, ಅದನ್ನ ಕೊನೆಗೆ ಒಂದೇ ಒಂದ್ಸಲ ಕೇಳ್ಬೇಕು ಅಂತ ತುಂಬಾ ಆಸೆ ಆಗೋಗ್ಬಿಟ್ಟಿದೆ ಕಣೋ. ಅದನ್ನ ಹಾಡ್ತೀಯೇನೋ? ಹಾಡ್ತೀನಮ್ಮ, ನಿನಗೋಸ್ಕರ ಹಾಡ್ತೀನಮ್ಮ. ಕೆಂಚಾಲ ಮಂಚಾಲ ಹೆಂಗವ್ರಲ ನಿಂತವುಗಳ ಮಚ್ಚಿ ಮಚ್ಚಿ ಗೋವಿಂದ ಜೇಡ್ರಳ್ಳಿ ಹೆಂಗಾಯ್ತ್ಲಾ ನಿಮ್ ಕನ್ಸುಗಳ ಮಚ್ಚಿ ಮಚ್ಚಿ. ಏನಾಯ್ತು? ಸಾಯಿ ಕುಮಾರ್ ತರ 3 ಸಲ ಬಡ್ಕೊತಾ ಇದ್ದೀಯಾ? ಅಮ್ಮ,
ನೀನಿನ್ನೂ ಸತ್ತಿಲ್ವೇನಮ್ಮ? ಇದು ರಿಹರ್ಸಲ್ ಮಗನೇ, ರಿಹರ್ಸಲ್. ಹಾಗಾದ್ರೆ ನನ್ ಮಾತ್ ನಡ್ಸ್ಕೊಡ್ತೀಯಾ? ನಿನ್ನಾಣದು ಸತ್ತೇನಮ್ಮ? ಡಾಕ್ಟ್ರೆ, ಯಾವ್ದಕ್ಕೊಂದ್ಸಲಿ ಸತ್ತೋಳ ಕನ್ಫರ್ಮ್ ಮಾಡ್ಕೊಂಬಿಡಿ. ಕಂಗ್ರಾಚುಲೇಷನ್ಸ್, ಈ ಸಲ ನಿಜವಾಗ್ಲೂ ಸತ್ತೋಗಿದ್ದಾರೆ. ನೀನ್ ಈ ಭೂಮಿಗೆ ಟಾಟಾ ಹೇಳೋ ಕಾಲ ಬಂದಾಯ್ತು.